ಇವತ್ತು ನಿಲ್ಲಿಸಿದ್ದಾರೆ. ಯಾರು ಮಹಾನಾಯಕರು ಕಾಂಗ್ರೆಸ್ 3 ಜನ ಡಾಕ್ಟರ್ ಮಂಜುನಾಥ್ ಅಂತ ಹೇಳಿ ನಿಲ್ಲಿಸಿದ್ದಾರೆ. ಜನಕ್ಕೆ ಎಷ್ಟು ಮಟ್ಟಿಗೆ ಮೋಸ ಮಾಡಬೇಕು ಅನ್ನುವ ಹಬ್ಬ ಇಂಥ ಬುದ್ಧಿ. ಡಾಕ್ಟರ್ ಮಂಜುನಾಥ್ ಒಬ್ಬರ ಬಗ್ಗೆ ಒಂದು ಮಾತಾಡ ಮಹಾನ್ ಭಾವ, ಒಬ್ಬರ ಮನಸ್ಸನ್ನ ನೋಯಿಸೋದಿಲ್ಲ ಅಂತ ವ್ಯಕ್ತಿ. ಅವರನ್ನ ಸೋಲಿಸಬೇಕು. ಎಷ್ಟು ಮಟ್ಟಿಗೆ ಯಾವ ಬಂದೇಖಾನೆ ಮಂತ್ರಿ ಅವರು ಡೈರೆಕ್ಟ್ ಆಗೋದನ್ನು ತಪ್ಪಿಸಿ ಕರ್ಕೊಂಡು ಹೋಗಿ ಪ್ರಬುದ್ಧವನ್ನು ಮಾಡಿದ್ರು. ಅವತ್ತು ನನ್ನ ಅಳಿಯ ರಾತ್ರಿ ನಾನು ನನ್ನ ಮಗಳ ಮನೆ ಇದ್ದೆ. ಆಗ ಅಲ್ಲೇ ಊಟ ಮಾಡ್ತಾ ಇದ್ದೆ. ನಂದು ಸ್ವಂತ ಮನೆ ಇಲ್ಲ. ಇವತ್ತು 2ನೇ ಮಗಳ ಮನೆ ಊಟ ಮಾಡ್ತಾ ಇದ್ದೆ. ಅವತ್ತು ನನ್ನ ಅಳಿಯ ನಾನು ವಿದೇಶಕ್ಕೆ ಹೋಗ್ತೀನಿ, ಬೇಡ, ಇಲ್ಲಿ ನಾನು ಇರೋದಿಲ್ಲ, ನಾನು ಒಂದು ಮಾತು ಅಸತ್ಯ ಹೇಳಲ್ಲ, ನನ್ನ ಜೀವನದಲ್ಲಿ ಒಂದು ಮಾತು ಅಸತ್ಯ ಹೇಳ. ನನ್ನ ಅಳಿಯನಿಗೆ ಹೇಳಿದೆ, ನೋಡಪ್ಪ, ರಾಜಕೀಯ ಬಂಡಿ ಆ ಚಕ್ರ ಸುತ್ತುತ್ತೆ. ಇವತ್ತೇನ್ ನಡೀತಾ ಇದೆಯೋ ಈ ಕೃಷ್ಣ DK ಶಿವಕುಮಾರ್ ಇವ್ರ ಸರ್ಕಾರ ಉಳಿಯಲ್ಲ, ಹೋಗುತ್ತೆ. ರಾಜಕೀಯ ಚಕ್ರ ಅದನ್ನ ಯೋಚನೆ ಮಾಡಪ್ಪ. ನೀನು ಬಡವರ ಬಗ್ಗೆ ನಿನ್ನ ಹೃದಯ ಮಿಡಿತಾ ಇದೆ. ನೀನು ಅಮೆರಿಕಕ್ಕೆ ಹೋಗಿ ದುಡ್ಡು ಮಾಡಬಹುದು, ಆದ್ರೆ ಯೋಚನೆ ಮಾಡಿ. ನನ್ನ ಮಗಳು ನೀನು ಇಬ್ರು ರಾತ್ರಿ ಯೋಚನೆ ಮಾಡಿ ಬೆಳಿಗ್ಗೆ ತೀರ್ಮಾನ ಮಾಡಿ. ಬೆಳಿಗ್ಗೆ ಬಂದು ಕಾಲಿಗೆ ನಮಸ್ಕಾರ ಮಾಡಿದ್ರು. ನೀವು ಹೇಳಿದ ಮಾತಿಗೆ ನಾವು ತಲೆಬಾಗಿ ನಮಸ್ಕಾರ ಮಾಡಿ ಹೇಳ್ತೇವೆ, ನಾವು ಹೋಗೋದಿಲ್ಲ. ಎಷ್ಟು ನೋವಾದ್ರೂ ನಾವಿಲ್ಲೇ ಇರ್ತೀವಿ. ಯಾಕೆ? ಡಾಕ್ಟರ್ ಪ್ರಭುದೇವ್ ಹತ್ರ ಯಾರು ಹೋಗಲ್ರು, ಎಲ್ಲ ಇವರ ಹತ್ರ ಬರ್ತಾರೆ. ಅದರಿಂದ ಅವ್ರ ವಿರುದ್ಧ ಬರೆಸಿದ್ರು ಸಂಯುಕ್ತ ಕರ್ನಾಟಕ ಪತ್ರಿಕೆ. ಆ ಮನನೊಂದು ಹೋಗ್ಬೇಕು ಅನ್ನುವ ಮಂಜುನಾಥ್ ನನ್ನ ಮಾತಿಗೆ ಗೌರವ ಕೊಟ್ಟು ಉಳಿದ್ರು. ಅವರಿಂದ ಯಾರು ಡೈರೆಕ್ಟರ್ ಮಾಡಲಿಲ್ಲ. ಶ್ರೀಮಾನ್ ದೇವಗಂಧ JH ಪಟೇಲ್ ಅವ್ರ ಮೇಲೆ ಒಂದು ಎನ್ಕ್ವೈರಿ ಆರ್ಡರ್ ಮಾಡಿದ್ರು. ಈ ಸಭೆ ದೇವರ ಸಭೆ. ಆ ಎನ್ಕ್ವೈರಿನಲ್ಲಿ ಹಣಕಾಸಿನ ಕಾರ್ಯದರ್ಶಿ ಬೇಸಿಕ್ ದಾಸ್ ಅಂತ ಹೇಳಿ ಅವರು ಬರೆದಿದ್ರು, 42 ಕೋಟಿ ಹಣವನ್ನ ಅಕ್ರಮ ಮಾಡಿದ್ದಾರೆ, ಇವರ ಮೇಲೆ ಎನ್ಕ್ವೈರಿ ಆಗಬೇಕು ಅಂತ. ಆದರೆ ಕೋಡೆ ಆದಿಕೇಶವರು ಇವರೆಲ್ಲ ಮಾಲಕ್ ರೆಡ್ಡಿ ಹೇಳಿ ಅವ್ರನ್ನ ಡೈರೆಕ್ಟರ್ ಮಾಡಿದ್ರು ಪ್ರಭುದೇವ್. ಡಾಕ್ಟರ್ಗಳು ಲಿಂಗಾಯತರುಗಳೇ ಹೈಕೋರ್ಟ್ ಅಲ್ಲಿ ಅರ್ಜಿ ಹಾಕಿದ್ರು. ನಮ್ಮ ಮಳೆಯ ಯಾವ ತಂಟೆಗೆ ಹೋಗಲಿಲ್ಲ. ಹೈಕೋರ್ಟ್ ಅಲ್ಲಿ ಪ್ರಭುದೇವ್ ಮಾಡಿದಂತಹ 44 ಕೋಟಿ ಅಕ್ರಮ ಲಾಯರ್ ಆರ್ಗ್ಯೂ ಮಾಡ್ತಾರೆ. ಆಗ ಜಡ್ಜು ಇಲ್ಲಿ ಪೊಲೀಸ್ ಅಧಿಕಾರಿ ಮಾತಾಡಿ ಜಡ್ಜ್ ಹೇಳ್ತಾರೆ, ಪ್ರಭುದೇವ್, if you are not going to resign tomorrow, you will be sent to jail. We will give you 1 day.
ಡಿಸೈಡ್ ಅಂಡ್ ಕಮ್ ಬ್ಯಾಕ್. ಅವ್ರ ಲಾಯರ್ಗಳು ಮಾರನೇ ಬೆಳಿಗ್ಗೆ ರಾಜೀನಾಮೆ ಕೊಟ್ಟರು ಪ್ರಭುದೇವ್. ಈ ರಾಜ್ಯದ ಯಡಿಯೂರಪ್ಪನವರು ಪ್ರಭುದೇವರನ್ನು ತೆಗೆದಾದ್ಮೇಲೆ ಸೆಲೆಕ್ಷನ್ ಆದದ್ದು ಮಂಜುನಾಥ್ ಅವರು ಯಾರಿಂದ ಅಲ್ಲ, ಒಂದು ಕಮಿಟಿ ಫಾರಂ ಆಯಿತು. ಡೆಲ್ಲಿಯಿಂದ ಒಬ್ಬರು ದೊಡ್ಡ ಡಾಕ್ಟರ್ ಅವರು ಯಾವ ಪ್ಯಾನಲ್ ಬೇಡ, ಮಂಜುನಾಥ್ ಒಂದೇ ಹೆಸರು ಕಳಿಸ್ಬೇಕು, ಗವರ್ನರ್ ತೀರ್ಮಾನ ಮಾಡಿ ಡೈರೆಕ್ಟರ್. ಆ ಮಂಜುನಾಥ್ ಅವರನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿ, ಗೃಹ ಮಂತ್ರಿ ಕುಮಾರಣ್ಣವ್ರಿಗೆ ನೀವು ಇದೇ ಕಾರಣದಿಂದ ನಿಮ್ಮಳೆಯನ್ನು ಒಪ್ಪಿಸ, ನನಗೂ ನನ್ನ ಹಳೆಯರಿಗೂ ಚರ್ಚೆ, ನನ್ನ ಮಗನಿಗೂ ಚರ್ಚೆ ಕೂಡುದು. ಯಾಕೆ ಅವರನ್ನು ರಾಜಕೀಯ ಕೇಳುತ್ತೀವಿ? ಕೂಡುದು. ಏನು ಮಾಡಲಿ? ಮೋದಿಯವರು, ಶಾ ಅವರು ಹಠ ಮಾಡ್ತಾ ಇದ್ದರು. ಏನು ಮಾಡಲಿ? ನಾನು ಕೊನೆಗೆ ಹೇಳಿದೆ, ತೀರ್ಮಾನ ನೋಡಪ್ಪ, ಅವರಿಗೆ ಬಿಟ್ಟಿದ್ದೆ. ಕೊನೆಗೆ ಎಲ್ಲರೂ ಸೇರಿ ಅವ್ರನ್ನ ಒಪ್ಪಿಸಿದ್ರು. ಶಾ ಅವರು ಬಂದು ಕುಮಾರಣ್ಣವರ ಕ್ಷೇತ್ರ ಮಹಾನುಭಾವ ನೆನೆಸ್ಬೇಕು. ಅಲ್ಲಿ ರೋಡ್ ಶೋ ಅದೆಲ್ಲ ಕುಮಾರಣ್ಣವರೇ ಆಗಲಿ. ಸುಮಾರು 40,000 ಜನ ಸೇರಿದ್ರು. ಅಲ್ಲಿ ಮಂಜುನಾಥ್ ಅವರನ್ನು ಗೆಲ್ಲಿಸಬೇಕು ಎಂದು ಪ್ರಾರ್ಥನೆ ಮಾಡಿದ್ರು. ಈ ರಾಷ್ಟ್ರದ ಗೃಹ ಮಂತ್ರಿ ಹಿಸ್ಟಾರಿಕ್ ಕಾರ್ಯಕ್ರಮ ಅಂತ ಹೇಳ್ತಾರೆ. ತೀರ್ಮಾನ ಮಾಡಿ ನಿಖಿಲ್ ಬಂದಿದ್ದಾರೆ. ಈ INDA-ನಲ್ಲಿ ಯಾರಾದರೂ ಒಬ್ಬ ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗುವ ಯೋಗ್ಯತೆ ಇದೆ ಅಂತ ಹೇಳಿದ್ರೆ ಹೇಳಿ. ಮಮತಾ ಬ್ಯಾನರ್ಜಿ ಆಗ್ತಾಳೆ, ಆಮ್ ಆದ್ಮಿ ಮುಖಂಡ ಆಗ್ತಾನೆ, ರಾಹುಲ್ ಗಾಂಧಿ ಆಗೋದಾಗಿದ್ರೆ ಕೇರಳಕ್ಕೆ ಯಾಕೆ ಹೋಗ್ತಾರೆ? ಅವರಪ್ಪ, ಅವ್ರ ಅಜ್ಜ, ಅವ್ರ ತಾತ ಉತ್ತರ ಪ್ರದೇಶ ಬಿಟ್ಟು ಯಾಕೆ ಹೋಗ್ತಾರೆ ಹೇಳಿ? ದಯಮಾಡಿ ಇವತ್ತು ಮಂಡ್ಯದಲ್ಲಿ ಇನ್ನೇನು ಕುಮಾರಣ್ಣನ ಮುಗಿಸೇ ಬಿಡ್ತೀವಿ. 91 ವರ್ಷದ ಉದ್ಯೋಗ ಇವತ್ತು ಮೋದಿ ಅವರು ಕರೆದು ನನ್ನನ್ನು ಆ ಸಭೆಯಲ್ಲಿ 2 ನಿಮಿಷ ಯಾರೋ ಮಾತಾಡು, ನಾನು 12 ನಿಮಿಷ ಮಾತಾಡು. ಇಡೀ ರಾಷ್ಟ್ರದಲ್ಲಿ ಅವತ್ತು ನಾನು ಮಾಡಿದ ಭಾಷಣದ ಬಗ್ಗೆ ವೈರಲ್ ಆಗುತ್ತೆ. ಯಾರಿದ್ದಾರೆ ಇವತ್ತು INDA-ಯಲ್ಲಿ? ಪಕ್ಕದಲ್ಲಿ ಸ್ಟಾಲಿನ್ ಹೇಳ್ತಾನೆ, ನಾನು ನನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಕರ್ನಾಟಕಕ್ಕೆ ನೀರನ್ನು ಕೊಡೋದಿಲ್ಲ, ಮೇಕೆದಾಟನ್ನು ಕಟ್ಟಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾನೆ. ನಿಮ್ಮ ಮಹಾನುಭಾವ, ನಿಮ್ಮ ಮಹಾನುಭಾವ ನೀರಾವರಿ
BDA, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಬೆಂಗಳೂರು ಕಾರ್ಪೊರೇಷನ್, ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ. ಈ ರಾಷ್ಟ್ರದ ದುರ್ದೈವ. ನನ್ನ 62 ವರ್ಷ ರಾಜಕೀಯ ಜೀವನದಲ್ಲಿ ಇಂತಹ ಸನ್ನಿವೇಶವನ್ನು ನಾನು ನೋಡಿದ್ದು ಈಗ ಈ 10 ತಿಂಗಳಿಂದ. ಒಬ್ಬ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ DK ಶಿವಕುಮಾರ್ ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ ಬಾಚೋದು, ತಮ್ಗೆಷ್ಟು ಬೇಕು ಇಟ್ಕೊಳ್ಳೋದು. ಚುನಾವಣೆ ಏನಾಯ್ತು? 3 ರಾಜ್ಯದಲ್ಲಿ ಸೋತು. ತೆಲಂಗಾಣದಲ್ಲಿ ಇಲ್ಲಿ ಯಾವ ಕಾಂಟ್ರಾಕ್ಟ್ಗಳಿದ್ರೋ ಅವರೆಲ್ಲರನ್ನೂ ಕಳಿಸ್ತಾರೆ. ಈ ಮಹಾನುಭಾವ ಅಲ್ಲಿ ಕಾಂಗ್ರೆಸ್ ಗೆಲ್ಲಿತು. ಇವತ್ತು ಈ ರಾಜ್ಯದ ಸಂಪತ್ತು ನಿಮ್ಮದು. ಈ ರಾಜ್ಯದ 6 ಕೋಟಿ ಜನರು ಇದನ್ನ ಲೂಟಿ ಮಾಡಿ 9 ಜನ ಮುನ್ಸಿಪಲ್ ಕೌನ್ಸಿಲರ್ಸ್ ಅನ್ನ 5 ಲಕ್ಷ ಅಂತ 50 ಲಕ್ಷ ಕೆಲಸ ಅಂತ. ರಾಮನಗರದ ನಮ್ಮ ಪಕ್ಷದ ಅಧ್ಯಕ್ಷನಿಗೆ ಎಷ್ಟು ಜನ ಕೊಡ್ತಾರೆ? ಈ ವಿಧಾನಸಭಾ ಲೋಕಸಭಾ ಕ್ಷೇತ್ರದ 18 ಲಕ್ಷ ಜನ ಮತದಾರರನ್ನ ಕೊಲ್ತಾರ? ಕೊಂಡ್ಕೊಳಕ್ಕಾಗತ್ತ? 27 ಲಕ್ಷ ಮತದಾರರು. ಡಾಕ್ಟರ್ ಮಂಜುನಾಥ್ ಮತ್ತೊಬ್ಬ ಮಂಜುನಾಥ್ ಈ ರಾಷ್ಟ್ರದಲ್ಲಿ ಇಲ್ಲಿ 3 ಜನ ಮಂಜುನಾಥ್ ಹೆಸರಿದೆಯಂತೆ. ನಂಬರ್ 1 ಗುರುತೂರು ಡಾಕ್ಟರ್ ಮಂಜುನಾಥ್. ಎಲ್ಲಿ? ನೀವೆಲ್ಲ ಕೈ ಎತ್ತಿ ನೋಡೋಣ. ಡಾಕ್ಟರ್ ಮಂಜುನಾಥ್ ಅವರಿಗೆ, ಡಾಕ್ಟರ್ ಮಂಜುನಾಥ್ ಅವರಿಗೆ ಅವರ ಗುರುತು ನಂಬರ್ 1. ಅವರಿಗೆ ಆಶೀರ್ವಾದವನ್ನು ಮಾಡಿ ಮೋದಿ ಅವರ ಜೊತೆ ಈ ಕನಕಪುರ ಲೋಕಸಭಾ ಕ್ಷೇತ್ರ ಲೋಕಸಭೆಗೆ ಅವ್ರನ್ನ ಕಳಿಸಿ ಅವರು ದೇಶದ ಸೇವೆಯನ್ನ ಮೇಲ್ಮಟ್ಟದಲ್ಲಿ ಮಾಡಲಿಕ್ಕೆ ಮೋದಿಯವರು, ಶಾ ಅವರು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಕುಮಾರಣ್ಣವರು ಆಶೀರ್ವಾದ ಮಾಡಿದ್ದಾರೆ. ದಯಮಾಡಿ ನಿಮ್ಮೆಲ್ಲರ ನಿಮ್ಮ ಮುಖೇನ 27 ಲಕ್ಷ ಈ ಲೋಕಸಭಾ ಕ್ಷೇತ್ರದ ಮಹಾಜನತೆಯಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಸರ್ವರಿಗೂ ನಮಸ್ಕಾರ ಮಾಡ್ತೇನೆ. ಜೈ ಹಿಂದ್, ಜೈ ಭಾರತ್. ಈತನೇ ಆಗಮಿಸಿದಂತ ನಮ್ಮ ನೆಚ್ಚಿನ ಯುವರಾಜರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸುನೀಲ್ ಮತ್ತು ಬಿಎಸ್ಒಡಿ ಗ್ರಾಮಸ್ಥರಿಂದ ಪುಷ್ಪಮಾಲಿಕೆಯನ್ನು ಅರ್ಪಿಸ್ತಾ ಇದ್ದೇವೆ. ಈಗ ತಮ್ಮನ್ನು ಕುರಿತು
ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ.